ಹೋಪ್ ನೀವು ಎಲ್ಲರೂ ಕೂಡ ನೀಟ್ ಎಕ್ಸಾಮ್ನ ಚೆನ್ನಾಗಿ ಮಾಡಿದಿರ ಅಂತ ಅನ್ಕೋತೀನಿ. ಇವಾಗ ನೀಟ್ ಸ್ಟೂಡೆಂಟ್ಸ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಡೆಫಿನೆಟ್ಲಿ ಒಂದು ವಿಷಯ ಕೇಳಿದ್ಮೇಲೆ ನಿಮ್ಗೆಲ್ಲರಿಗೂ ಕೂಡ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ಇದ್ರ ಜೊತೆಗೆ KCET ಸ್ಟೂಡೆಂಟ್ಸ್ಗೆ ಒಂದು ಅಪ್ಡೇಟ್ ಇದೆ. ಡೆಫಿನೆಟ್ಲಿ ಈ ಅಪ್ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗಮನ ಇಟ್ಟು ವಿಡಿಯೋನ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಕೌನ್ಸಿಲಿಂಗ್ ಮುಗಿಯೋರು ಕೂಡ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಫಸ್ಟು KCET ಸ್ಟೂಡೆಂಟ್ಸ್ಗೆ ಒಂದು ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಒಂದು ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ಅಗ್ರಿಕಲ್ಚರಲ್ ಕೋಟ್ ಅದು ಎಲಿಜಿಬಲ್ ಲಿಸ್ಟು ನಾನ್ ಎಲಿಜಿಬಲ್ ಲಿಸ್ಟ್ನ ರಿಲೀಸ್ ಮಾಡಿದರೆ ಆ ಒಂದು PDF-ನ ಬಂದ್ಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಲ್ಲೇ PDF-ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ನೇಮ್ ಏನಾದರೂ ಬಂದುಬಿಟ್ಟು ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದಿದೆ ಅಂದರೆ ಅಗ್ರಿಕಲ್ಚರ್ ಕೊಡೋದು, ನೀವೇನು ಮಾಡಬೇಕಾಗುತ್ತೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿಗೆ ನೀವು ಹೋಗಬೇಕಾಗುತ್ತೆ. ಅಲ್ಲಿ ರಿಲೆವೆಂಟ್ ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ. ಈ ಒಂದು ಡಾಕ್ಯುಮೆಂಟ್ಸ್ ನೀವು ತಪ್ಪಾಗಿ ಅಪ್ಲೋಡ್ ಮಾಡಿದ್ದೀರಾ, ಅದಕ್ಕೋಸ್ಕರ ನಿಮ್ಮದು ರಿಜೆಕ್ಟ್ ಮಾಡಿದ್ದೀವಿ ಅಂತ ಆ ಒಂದು ಡಾಕ್ಯುಮೆಂಟ್ಸ್ ನೀವು ತೊಗೊಂಡೋಗಿ ಆಫ್ಲೈನಲ್ಲಿ ಹೋಗ್ಬಿಟ್ಟು ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತಿರಲ್ಲ ಅಲ್ಲಿ ಹೋಗ್ಬಿಟ್ಟು ಅದನ್ನ ಕರೆಕ್ಷನ್ ಮಾಡ್ಕೋಬೇಕು. ಇದೇ ತಿಂಗಳು 8ನೇ ತಾರೀಕು ಒಳಗಡೆ ನಿಮಗೆ ಎಕ್ಸಾಮ್ ಇರೋದು ನೆನಪಿರಲಿ. 14ನೇ ತಾರೀಕಿದೆ ಈ ತಿಂಗಳು, 10ನೇ ತಾರೀಕು ಆಲ್ ಟಿಕೆಟ್ ಬರ್ತಿದೆ. ಇವಾಗ ನೀಟ್ ಸ್ಟೂಡೆಂಟ್ಸ್ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರಿಗೂ ಕೂಡ ನೀಟ್ ಎಕ್ಸಾಮ್ ಏನೋ ಮುಗಿಸಿದ್ರಿ, ನೆನಪಿರಲಿ ನೀವು PUCಲಿ ಹೋಗಿ ಅಡ್ಮಿಷನ್ ಅದರಲ್ಲ SSLC ಮುಗ್ದಿದ ತಕ್ಷಣ ಆ ರೀತಿ ಇರಲ್ಲ ನೀಟ್ ಅಲ್ಲಿ ಅಡ್ಮಿಷನ್ ಆಗೋದು. ಅದಕ್ಕೆ ಕೌನ್ಸಿಲಿಂಗ್ ಪ್ರೋಸೆಸ್ ಅಂತ ಇರುತ್ತೆ. ಅದರಲ್ಲೇ 2 ರಿಂದ 3 ತಿಂಗಳು ಎಳೆಯುತ್ತೆ ಟೈಮು. ಎಲ್ಲ ಸ್ಟೆಪ್ಪು ಕೂಡ ನೀಟಾಗಿ ತಿಳ್ಕೊಂಡಿದ್ರೆ ಆರಾಮಾಗಿ ಹೋಗಿ ನೀವು ಅಡ್ಮಿಷನ್ ಆಗ್ಬೋದು. ಇನ್ ಕೇಸ್ ನಿಮ್ಗೆ ಕೌನ್ಸಿಲಿಂಗ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಐಡಿಯಾನೇ ಇಲ್ಲ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೆಟರ್ ಆಗಿರುತ್ತೆ. ಇಲ್ಲ ಅಂದರೆ ನಿಮ್ಮ ಇಷ್ಟ, ಆಮೇಲೆ ಅನುಭವಿಸ್ತೀರ. ಇವಾಗ ನೀಟ್ ಸ್ಟೂಡೆಂಟ್ಸ್ಗೆ ಏನು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋದಾದರೆ, ಡೆಫಿನೆಟ್ಲಿ ಈ ಒಂದು ಅಪ್ಡೇಟ್ ಏನಾದರೂ ನಿಜ ಆಯಿತು ಅಂದರೆ ನಿಮ್ಗೆಲ್ಲರಿಗೂ ಕೂಡ ಎಂಥ ಭರ್ಜರಿ ಗುಡ್ ನ್ಯೂಸ್ ಅಂತೀರಾ. ಏನಾದರೂ ಉಲ್ಟಾ ಹೊಡಿತು ಅಂದರೂ ಕೂಡ ಅಷ್ಟೇ ಎಫೆಕ್ಟ್ ಆಗುತ್ತೆ. 2 ಪಾಸಿಬಿಲಿಟೀಸು ಕೂಡ ಇದೆ. ಯಾಕೆಂದರೆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಿಮ್ಮ ಕಣ್ಮುಂದೆ ಇವಾಗ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಈ ವರ್ಷ ಹೊಸದಾಗಿ 5 ಮೆಡಿಕಲ್ ಕಾಲೇಜಸ್ ಆ್ಯಡ್ ಆಗೋ ಚಾನ್ಸಸ್ ಇದೆ. ಮತ್ತು 8 ಕಾಲೇಜಸ್ ಬಂದ್ಬಿಟ್ಟು ಕಾಲೇಜಲ್ಲಿರುವಂಥ ಸೀಟ್ಗಳನ್ನ ಕೌನ್ಸಿಲಿಂಗ್ಗೆ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಒಂದು ಅರ್ಜಿನ ಸಲ್ಲಿಸಿದೆ. ಇದನ್ನು NMC ಅವ್ರು ಏನಾದರೂ ಒಂದು ಅಪ್ರೂವ್ ಕೊಡ್ತು ಅಂದರೆ ಈ ವರ್ಷ ನಿಮಗೆ ಕೌನ್ಸಿಲಿಂಗ್ ಸ್ವಲ್ಪ ಈಸಿ ಆಗುತ್ತೆ. ಒಂದು 500+ ಜಾಸ್ತಿ ಸೀಟ್ಸ್ಗಳು ಆ್ಯಡ್ ಆಗೋ ಚಾನ್ಸಸ್ ಈ ವರ್ಷ ಇದೆ. ಏನಾದರೂ ಇನ್ ಕೇಸ್ ಅವ್ರೇನಾದರೂ ಒಂದು ಪರ್ಮಿಷನ್ ಕೊಟ್ಟಿಲ್ಲ, ಜಾಸ್ತಿ ಸೀಟ್ಗಳನ್ನೂ ಕೂಡ ಇನ್ಕ್ರೀಸ್ ಮಾಡೋಕ್ಕೆ ಕೊಟ್ಟಿಲ್ಲ, ಮತ್ತು ಕಾಲೇಜಸ್ಸು ಕೂಡ ಹೊಸದಾಗಿ ಆ್ಯಡ್ ಅಪ್ ಆಗಿಲ್ಲ ಅಂದರೆ ನಿಮ್ಗೇನಾಗುತ್ತೆ ಅಂದರೆ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಆಗಿದೆ ಪ್ರೀವಿಯಸ್ ಇಯರ್ಗಿಂತ. ಯಾಕೆಂದರೆ ಹೋದ ವರ್ಷ 1,35,000 ಜನ ಕರ್ನಾಟಕ ಸ್ಟೂಡೆಂಟ್ಸ್ ಬರೆದಿದ್ರು ನೀಟ್ ಎಕ್ಸಾಮ್ನ. ಈ ವರ್ಷ 1,50,000ಕ್ಕಿಂತ ಹೆಚ್ಚು ಜನ ಬರೆದಿದ್ದಾರೆ. ಮತ್ತು ಇವಾಗ ನಿಮ್ಗೇನಾದರೂ ಸೀಟ್ ಆ್ಯಡ್ ಆಗುತ್ತಾ ಆಗಲ್ವಾ ಒಂದು ಅಫಿಷಿಯಲ್ ಆಗಿ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಇವಾಗ ನಿಮಗೆ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಂತ ಮುಂಚೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ. ಆವಾಗ ನಮಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ನಮಗೆ ಕ್ಲಿಯರ್ ಕಟ್ಟಾಗಿ ಒಂದು ಐಡಿಯಾ ಬರುತ್ತೆ. ಯಾಕೆಂದರೆ ಅಲ್ಲಿ ಗೊತ್ತಾಗುತ್ತೆ ನಮಗೆ ಹೊಸ ಕಾಲೇಜಸ್ ಆ್ಯಡ್ ಆಗಿದೆಯಾ, ಆ್ಯಡ್ ಆಗಿಲ್ವಾ, ಮತ್ತು ಸೀಟ್ ಮ್ಯಾಟ್ರಿಕ್ಸಲ್ಲಿ ಏನಾದರೂ ಒಂದು ಸೀಟ್ಗಳು ಇನ್ಕ್ರೀಸ್ ಆಗಿದೆಯಾ ಆಗಿಲ್ವಾ, ಹೋದ ವರ್ಷದಷ್ಟೇ ಇದೆಯಾ ಅನ್ನೋದು ನಮಗೆ ಆವಾಗ ಒಂದು ಐಡಿಯಾ ಬರುತ್ತೆ. ಆವಾಗ ನಿಮಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗುತ್ತೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನೋಡೋಣ ಏನಾಗುತ್ತೆ ಅನ್ನೋದು. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ.